ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಗರ್ ಬೇಳೆ ವ್ಲಾಗ್ಸ್. ಇವತ್ತು ನೋಡ್ರಿ ಮಲ್ಕೊಂಡಿದ್ದೆ, ನಿದ್ದೆ ಹತ್ಬಿಟ್ಟದು. ಟೈಮ್ ನೋಡಿದ್ರೆ 7:30 ಗಂಟೆ ಆಗ್ಯದ. 7:30 ಅಂದರೆ ಮುಂಜಾನೆ 7:30 ಅಲ್ರಿ, ರಾತ್ರಿ 7:30 ಗಂಟೆ ಆಗಿದೆ. ನಾನು ನೋಡಿದರೆ ಮಲ್ಕೊಂಡಿದ್ದೆ, ನಿದ್ದೆ ಹತ್ಬಿಟ್ಟಿದೆ. ಮುಂಜಾನೆ 7:30 ಗಂಟೆಗೆ ಹೇಳೋದ್ಬಿಟ್ಟು ರಾತ್ರಿ 7:30 ಗಂಟೆಗೆ ಎದ್ದಿದ್ದೀನಿ. ಒಂದಿನ ಫುಲ್ ನಿದ್ದೆ, ರಾತ್ರಿ ಹೋಗೋದೇ ಗೊತ್ತಾಗಿಲ್ಲ ಒಟ್ಟ. ಇವಾಗ ಎದ್ದಿದ್ದೀನಿ ನೋಡಿ, ಎದ್ದು ಸ್ವಲ್ಪ ಜಾಗ ಮಾಡಿ ಇವಾಗ ರೆಡಿ ಹಾಕ್ಕೊಂತಿದ್ದೀನಿ. ನೋಡಬೇಕು, ಇವತ್ತೇನು ಡ್ಯೂಟಿಗೆ ಹೋಗೋಕ್ಕಾಗಲ್ಲ. ಏನಾದರೂ ಕೆಲಸ ಮಾಡ್ಕೊಳ್ಳೋಣ, ಮನೇಲಿರೋದು ಊಟ ಗೀಟಕ್ಕೆ ಏನಾದರೂ ಮಾಡ್ಕೊಳ್ಳೋಣ, ಎಲ್ಲ ರೂಮ್ಗೆ ಮೇಲೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಷ್ಟೇ ಇವತ್ತು. ಫ್ರೆಂಡ್ಸ್, ಇವನು ಡ್ಯೂಟಿಗೆ ಹೋಗಿಲ್ಲ ಇವತ್ತು, ಮಲ್ಗವನೇ ಉದ್ದಕ್ಕೆ. ನೋಡೋಣ, ಊಟಕ್ಕೆ ಏನಾದರೂ ಮಾಡೋಣ ಇವತ್ತು. ಬಾ ಅಂತಂದ್ರೆ ಹೋಗಿ ಏನಾರೇ ಊಟ ಮಾಡಕ್ಕೆ ತೊಗೊಂಬರಂ ತರಕಾರಿ ಅಂತಂದ್ರೆ ಬರೀ ಉದ್ರಿ ಮಾತೇ ಆಯ್ತು ರೀ ಇವ್ರದ್ದು. ಬರಕ್ಕೆ ದೇವ್ರ ತಾಯಿಮಾಗಿ ಒಂದು ಹಾಡು ಆಡ್ತಾ ಇರ್ತೀನಿ. ಆಮೇಲೆ ಏನ್ ಮಾಡೋದು, ಸ್ವಲ್ಪ ನನ್ನ ವಯಸ್ಸಾಕು, ಆಮೇಲೆ ಏನ್ ಮಾಡು, ನನಗೆ ತೊಗೊಂಡು ಅದು ವಯಸ್ಸು ಒಳಗೆ ಆ್ಯಡ್ ಮಾಡು. ಹೇಳೋ ಏನ ತೊಗೊಂಬರಂ ಹೇಳೋ ಊಟಕ್ಕೆ ಹೋಗಿ. ಪ್ರೀತಿ ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರ. ನೋಡಿ ಹೋಗೋಣ ನೋಡಿ. ನೀರ ಏನ ತರಕಾರಿ ಇಲ್ಲ, ಚಿಕನ್ ಏನಾರ ತೊಗೊಂಬರ ನೋಡಿ. ಇವತ್ತು ಹೆಂಗೋ ಚುಟ್ಟಿ ಮಾಡಿದ, ಚಿಕನ್ ಮಾಡೋದು. ಓಯ್, ಬರೀ ಫೋನ್ ನೋಡೋದೇ ಐತೆ ನೋಡ್ಕೊಂತ. ಟೈಮ್ ಬೇರೆ ರಾತ್ರಿ 8 ಗಂಟೆ ಆಗ್ತಾ ಬರ್ತಿದೆ. ಹೊರಗಡೆ ನೋಡ್ರೆ ರಾತ್ರಿ ಆಗಿದೆ. ಇವನು ನೋಡಿದ್ರೆ ಬರಕ್ಕೆ ರೆಡಿನೇ ಇಲ್ಲ ಗುರು, ಹಾಡು ಆಡ್ತಾ ಕುಂತವನೇ ನೋಡಿ. ಪೂಜಿಸಲು ಹರಳು ನನ್ನ ತಾಯಿ, ಮನದೊಳಗೆ ಮಂದಿರವ ಕಟ್ಟಿರುವಳು ಕರುಣಾಮಾಯಿ, ನವಮಾಸ ಮಡಿಲಲ್ಲಿ ಕಾಯುವಳು ಹೆತ್ತ ತಾಯಿ, ನೋವಲು ನಗುವವಳು ಒಬ್ಬಳೆ ನನ್ನ ತಾಯಿ. ಬರಕ್ಕೆ ರೆಡಿನೇ ಇಲ್ಲ ಅವನು, ಹಾಡು ಆಡ್ತಾ ಕುಂತವನೇ. ಅಲ್ಲ ನಡೀರಿ, ಎಬ್ಬಿಸೋಣ ಅವನಿಗೆ, ಎಬ್ಬಿಸಿ ಹೋಗೋಣ, ಏನಾದರೂ ತರಕಾರಿ ತಗೊಂಬರೋಣ ಹೊರಗಡೆ. ಫೈನಲಿ ಹೊರಗಡೆ ಹೋಗಿ ತರಕಾರಿ ಎಲ್ಲ ತಂದಿದ್ದಾಯಿತು. ಅಡುಗೆ ಮಾಡ್ಕೊಳ್ಳೋಕ್ಕೆ ಏನು ಬೇಕೋ ಅದೆಲ್ಲ. ನನಗೆ ಒಂದು ಟಿಫಿನ್ ಬಾಕ್ಸ್ ತಂದಿದ್ದೀನಿ, ಮತ್ತು ಒಂದು ನೀರಿನ ಕ್ಯಾನ್ ತೊಗೊಂಬಂದಿದ್ವಿ. ಹೊರಗಡೆ ಹೋದಾಗ ಸ್ವಲ್ಪ ಊಟ ಸರಿ ಹೋಗ್ತಿಲ್ಲ ಅವರು, ಬೆಂಗಳೂರು ಊಟ ಅಷ್ಟೊಂದು ಸರಿಯಾಗಿ ಅನ್ನಿಸ್ತಿಲ್ಲ. ಅದಕ್ಕೋಸ್ಕರ ನಾನು ಟಿಫಿನ್ ಬಾಕ್ಸ್ ತೊಗೊಂಬಂದಿದ್ದೀನಿ. ಮನೆಯಿಂದ ಅಡುಗೆ ಮಾಡ್ಕೊಂಡು ತೊಗೊಂಡು ಹೋಗೋಣ ಅಂತ. ಹೊರಗಡೆ ಊಟ ಅಷ್ಟೊಂದು ಸೆಟ್ ಆಗ್ತಿಲ್ಲ ನಮಗೆ ಬೆಂಗಳೂರಿಂದ, ಅದಕ್ಕೋಸ್ಕರ ಟಿಫಿನ್ ಬಾಕ್ಸ್ ತೊಗೊಂಬಂದಿದ್ದೀನಿ. ಬನ್ನಿ ಇವಾಗ ಅಡುಗೆ ಮಾಡೋಣ ಏನಾದರೂ. ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ಲು ಚಪಾತಿ ಮತ್ತು ಚಿಕನ್ ಮಾಡ್ತಿದ್ದೀವಿ. ಚಪಾತಿ ಎಲ್ಲ ರೆಡಿ ಆಗಿದೆ. ಈಗ ಚಿಕನ್ ಮಾಡಬೇಕು ಮತ್ತು ವೈಟ್ ರೈಸ್ ಮಾಡಬೇಕು. ಇಲ್ಲಿದ್ದಾರೆ ನೋಡಿ ನಮ್ಮ ಅಡುಗೆ ಭಟ್ರು. ಆಯ್ತಲ್ಲ ರೆಡಿ, ಫುಲ್ ಬೆಂಕಿ ಚಿಕನ್ ರೀ. ಚಪಾತಿ ಮಾಡೋದಂತೂ ಆಯಿತು. ಇವಾಗ ಇನ್ನೂ ಚಿಕನ್ ಮಾಡ್ತಾ ಇದ್ದಾರೆ ನೋಡಿ. ಚಿಕನ್ ಹೇಗೆ ಮಾಡ್ತೀವಿ. ಇವಾಗ ಟೈಮ್ ಆಗ್ತಿದೆ 11 ಗಂಟೆ 25 ನಿಮಿಷ. ನಮಗೂ ನಿದ್ದೆ ಬರ್ತಿದೆ, ಕೆಲಸ ಎಲ್ಲ ಮುಗಿತು. ಇವಾಗ ಮಲ್ಕೊಳ್ಳೋಣ, ಮತ್ತೆ ಮುಂಜಾನೆ ಮತ್ತೆ ಹೇಳಬೇಕು. ಮತ್ತೆ ಸಿಗೋಣ ಮುಂದಿನ ಲಾಗಲ್ಲಿ. ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ವೀಡಿಯೋಗಳನ್ನು ನೋಡ್ತಾ ಇರಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಲಾಗಲ್ಲಿ. ಬಾಯ್.